ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದು ನಿಮ್ಮ SK120 ಸ್ಟುಡಿಯೋ. ಎಂದು ನಾವು ತಿಳಿದುಕೊಳ್ಳೋದು ಚಂದ್ರಗ್ರಹಣ ಎಂದರೆ ಏನು, ಇದರಿಂದಾಗುವ ಅನುಕೂಲ ಅನಾನುಕೂಲಗಳು ಯಾವುವು, ಏನು ಮಾಡಬೇಕು ಏನು ಮಾಡಬಾರದು ಮತ್ತು ಯಾವ ರಾಶಿಗಳಿಗೆ ಅದೃಷ್ಟ ಅನಾದೃಷ್ಟ. ಒಂದು ಶಾಸ್ತ್ರೀಯ ಪ್ರಕಾರ ಚಂದ್ರಗ್ರಹಣ ಎಂದರೆ ಏನು? ಶಾಸ್ತ್ರೀಯವಾಗಿ ನೋಡಿದರೆ ಚಂದ್ರಗ್ರಹಣ ಆಗುವುದು ಯಾವಾಗ ಎಂದರೆ ಭೂಮಿ ಸೂರ್ಯ ಮತ್ತು ಚಂದ್ರನ ಮಧ್ಯೆ ಬಂದು ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುವಾಗ. ಇದು ಸಾಮಾನ್ಯವಾಗಿ ಪೌರ್ಣಮಿ ದಿನ ಮಾತ್ರ ಸಂಭವಿಸುತ್ತದೆ. 3 ವಿಧಗಳಿವೆ: ಸಂಪೂರ್ಣ ಚಂದ್ರಗ್ರಹಣ, ಅಂಶಿಕ ಚಂದ್ರಗ್ರಹಣ, ಉಪಛಾಯಾಗ್ರಹಣ. ಸಂಪೂರ್ಣ ಗ್ರಹಣ ಸಮಯದಲ್ಲಿ ಚಂದ್ರ ಕೆಂಪು ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಅದನ್ನು ಬ್ಲಡ್ ಮೂನ್ ಎಂದು ಕರೆಯುತ್ತಾರೆ. ಚಂದ್ರಗ್ರಹಣ ಯಾವ ಸಮಯದಲ್ಲಿ ಬರುತ್ತದೆ? ಚಂದ್ರಗ್ರಹಣವು 2026 ಮಾರ್ಚ್ 3ರ ಮಂಗಳವಾರದಂದು ಸಂಭವಿಸುತ್ತದೆ ಮತ್ತು ಇದು ವರ್ಷದ ಮೊದಲ ಸಂಪೂರ್ಣ ಚಂದ್ರಗ್ರಹಣವಾಗಿದೆ. ಭಾರತೀಯ ಕಾಲಮಾನದ ಪ್ರಕಾರ ಈ ಗ್ರಹಣವು ಮಧ್ಯಾಹ್ನ 3:20 ಪ್ರಾರಂಭವಾಗಿ ಸಂಜೆ 6:47 ಕೊನೆಗೊಳ್ಳುತ್ತದೆ. ಗ್ರಹಣದ ಒಟ್ಟು ಅವಧಿ ಸುಮಾರು 3:27 ಆಗಿರುತ್ತದೆ. ಇದರಲ್ಲಿ ಪೂರ್ಣ ಗ್ರಹಣದ ಅವಧಿ ಸುಮಾರು 58 ನಿಮಿಷಗಳು ಇರುತ್ತದೆ. ಪುರಾಣಗಳ ಪ್ರಕಾರ ಚಂದ್ರಗ್ರಹಣ ಪುರಾಣಗಳಲ್ಲಿ ಹೇಳುವಂತೆ ರಾಹು ಮತ್ತು ಕೇತು ಎಂಬ ದೈತ್ಯರು ಅಮೃತಪಾನ ಮಾಡಿದ ಕಾರಣ ವಿಷ್ಣುವಿನ ಸುದರ್ಶನ ಚಕ್ರದಿಂದ ಅವರ ತಲೆ ಕತ್ತರಿಸಲಾಯಿತು. ಆ ತಲೆಭಾಗವೇ ರಾಹು, ದೇಹಭಾಗವೇ ಕೇತು. ಅವರು ಸೂರ್ಯ ಮತ್ತು ಚಂದ್ರರನ್ನು ನುಂಗಲು ಪ್ರಯತ್ನಿಸುವಾಗ ಗ್ರಹಣ ಉಂಟಾಗುತ್ತದೆ ಎಂದು ಹೇಳಲಾಗಿದೆ. ಇದು ಆಧ್ಯಾತ್ಮಿಕ ದೃಷ್ಟಿಕೋನ. ಗ್ರಹಣ ಸಮಯದಲ್ಲಿ ಏನು ಮಾಡಬೇಕು? ಗ್ರಹಣ ಕಾಲವನ್ನು ಆಧ್ಯಾತ್ಮಿಕ ಶಕ್ತಿಯ ಸಮಯವೆಂದು ಪರಿಗಣಿಸಲಾಗಿದೆ. ಈ ಸಮಯದಲ್ಲಿ ದೇವರ ನಾಮಸ್ಮರಣೆ ಮಾಡಬೇಕು. ಗಾಯತ್ರಿ ಮಂತ್ರ ಜಪ ಮಾಡಬಹುದು, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬಹುದು, ತುಳಸಿ ದಳವನ್ನು ಆಹಾರದಲ್ಲಿ ಹಾಕಿ ಇರಿಸಬಹುದು. ಗ್ರಹಣ ಮುಗಿದ ನಂತರ ಸ್ನಾನ ಮಾಡಬೇಕು, ಮನೆ ಶುದ್ಧೀಕರಣ ಮಾಡಬೇಕು. ಇವು ಭಕ್ತಿಯ ಆಚಾರಗಳು. ಏನು ಮಾಡಬಾರದು? ಗ್ರಹಣ ಸಮಯದಲ್ಲಿ ಕೆಲವು ಸಂಪ್ರದಾಯಗಳಿವೆ. ಊಟ ಮಾಡಬಾರದು ಎಂದು ಹೇಳುತ್ತಾರೆ. ಗರ್ಭಿಣಿಯರು ಹೊರಗೆ ಹೋಗಬಾರದು ಎಂದು ನಂಬಿಕೆಯಿದೆ. ಕೂದಲು ಅಥವಾ ನಖ ಕತ್ತರಿಸುವುದು ತಪ್ಪಿಸಲು ಹೇಳುತ್ತಾರೆ. ಹೊಸ ಕಾರ್ಯ ಪ್ರಾರಂಭಿಸಬಾರದು ಎಂಬ ಮಾತು ಇದೆ. ಇವು ಸಂಸ್ಕೃತಿಯಲ್ಲಿ ಬಂದಿರುವ ಆಚಾರಗಳು. ಚಂದ್ರಗ್ರಹಣದಿಂದ ಆಗುವ ಅನುಕೂಲಗಳು: ಮನಸ್ಸಿನ ಶುದ್ಧೀಕರಣವಾಗುತ್ತದೆ ಎಂದು ನಂಬಲಾಗಿದೆ. ಜಪ ತಪಗಳಿಗೆ ವಿಶೇಷ ಫಲ ದೊರೆಯುತ್ತದೆ ಎಂದು ಹೇಳುತ್ತಾರೆ. ಪಾಪಕ್ಷಯವಾಗುತ್ತದೆ ಎಂಬ ನಂಬಿಕೆಯಿದೆ. ಹಳೆಯ ಕರ್ಮಗಳ ನಿವಾರಣೆ ಸಾಧ್ಯವೆಂದು ಆಧ್ಯಾತ್ಮಿಕ ಗ್ರಂಥಗಳು ಹೇಳುತ್ತವೆ. ಆಧ್ಯಾತ್ಮಿಕ ಬೆಳವಣಿಗೆಗೆ ಇದು ಒಳ್ಳೆಯ ಕಾಲವೆಂದು ಪರಿಗಣಿಸಲಾಗಿದೆ. ಅನಾನುಕೂಲಗಳು: ಕೆಲವರಿಗೆ ಮನಸ್ಸಿನಲ್ಲಿ ಅಶಾಂತಿ ಉಂಟಾಗಬಹುದು, ನಿದ್ರಾಹೀನತೆ ಕಾಣಿಸಬಹುದು, ಭಯಭಾವ ಹೆಚ್ಚಾಗಬಹುದು, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಿಸಬಹುದು. ಜ್ಯೋತಿಷ್ಯ ಪ್ರಕಾರ ಚಂದ್ರನು ಮನಸ್ಸಿನ ಪ್ರತಿನಿಧಿ. ಆದ್ದರಿಂದ ಮನೋಭಾವದಲ್ಲಿ ಬದಲಾವಣೆ ಆಗಬಹುದು. ಯಾವ ರಾಶಿಗಳಿಗೆ ಅದೃಷ್ಟ? ಮೇಷರಾಶಿಗೆ ಹೊಸ ಅವಕಾಶಗಳು ದೊರೆಯಬಹುದು. ಸಿಂಹರಾಶಿಗೆ ಹೆಸರು ಮತ್ತು ಕೀರ್ತಿ ಹೆಚ್ಚಾಗಬಹುದು. ಧನುರಾಶಿಗೆ ಆರ್ಥಿಕ ಲಾಭ ಸಾಧ್ಯ. ಮೀನರಾಶಿಗೆ ಆಧ್ಯಾತ್ಮಿಕ ಪ್ರಗತಿ ಕಾಣಿಸಬಹುದು. ಯಾವ ರಾಶಿಗಳಿಗೆ ಎಚ್ಚರಿಕೆ? ಕರ್ಕಾಟಕ ರಾಶಿಗೆ ಮನಸ್ಸಿನ ಒತ್ತಡ ಇರಬಹುದು. ವೃಶ್ಚಿಕ ರಾಶಿಗೆ ಸಂಬಂಧ ಸಮಸ್ಯೆಗಳು ಕಾಣಿಸಬಹುದು. ಮಕರ ರಾಶಿಗೆ ಉದ್ಯೋಗ ಒತ್ತಡ ಹೆಚ್ಚಾಗಬಹುದು. ವೃಷಭ ರಾಶಿಗೆ ಆರೋಗ್ಯದ ಕಡೆ ಗಮನ ಬೇಕಾಗಬಹುದು. ಇದು ಸಾಮಾನ್ಯ ಜ್ಯೋತಿಷ್ಯ ಆಧಾರಿತ ವಿವರಣೆ ಮಾತ್ರ. ಅಂತಿಮ ಸಂದೇಶ: ಚಂದ್ರಗ್ರಹಣವನ್ನು ಭಯಪಡುವ ಅವಶ್ಯಕತೆ ಇಲ್ಲ. ಇದು ಪ್ರಕೃತಿಯ ಅದ್ಭುತ ವೈಜ್ಞಾನಿಕ ಘಟನೆ. ಆದರೆ ನಮ್ಮ ಸಂಸ್ಕೃತಿಯಲ್ಲಿ ಇದು ಆಧ್ಯಾತ್ಮಿಕ ಶಕ್ತಿಯ ಸಮಯವೂ ಹೌದು. ಭಕ್ತಿ, ಶ್ರದ್ಧೆ ಮತ್ತು ಜ್ಞಾನ ಈ 3 ಇದ್ದರೆ ಗ್ರಹಣವೂ ಅನುಗ್ರಹವಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ SK120 ಸ್ಟುಡಿಯೋ. ಧನ್ಯವಾದಗಳು.